ವೈದ್ಯಕೀಯ ವಿಜ್ಞಾನದ ಮೂಲಭೂತ ಬಲಹೀನತೆ ಹಾಗೂ ಕುಂದುಕೊರತೆಗಳು. ಉನ್ನತಿ ಹಾಗೂ ಅವಿನೀತಿ ಎಂದರೇನು? ಉನ್ನತಿ ಅವಿನೀತಿ ಎಂಬ ಎರಡು ಪದಗಳು ಒಂದು ವಸ್ತುವಿನಲ್ಲಿನ ಉಂಟಾದ ಮಾರ್ಪಾಟು ಹಾಗೂ ವ್ಯತ್ಯಾಸವನ್ನು ಸೂಚಿಸುವ ಪದಗಳು. ಉನ್ನತಿ ವಿಕಾಸದ ಬೆಳವಣಿಗೆ ಮತ್ತು ಅವಿನೀತಿ ಹಿಂದುಳಿದ ನಾಶದ ಅಂಚಿಗೆ ಬಂದು ಬಿಟ್ಟಿರುವ ಸೂಚನೆಗಳು. ಅದರಿಂದ ವೈಜ್ಞಾನಿಕ ಬೆಳವಣಿಗೆ ಎಂದರೆ ವಿಜ್ಞಾನದ ಹೊಸ ಸೂತ್ರಗಳು ಮತ್ತು ಸಿದ್ಧಾಂತದಲ್ಲಿ ಬಂದಂತಹ ಮಾರ್ಪಾಟುಗಳೇ ಆಗಿವೆ. ಸಿದ್ಧಾಂತದಲ್ಲಿ ಏಕೆ ಪರಿವರ್ತನೆ? ಸಾಮಾನ್ಯವಾಗಿ ಸಿದ್ಧಾಂತದಲ್ಲಿ ಪರಿವರ್ತನೆ ಮಾಡುವಾಗ ಆ ಸಿದ್ಧಾಂತದ ಬಗ್ಗೆ ಸಂಪೂರ್ಣ ನಂಬಿಕೆ ಇದ್ದು ಅದು ಪರಿಪೂರ್ಣವಾಗಿದೆ ಎಂಬ ತೃಪ್ತಿ ಆಗುವವರೆಗೂ ಅದನ್ನು ಬದಲಾಯಿಸುವುದಿಲ್ಲ. ಹಾಗೆ ಒಂದು ವೇಳೆ ನಾವು ಸಿದ್ಧಾಂತವನ್ನು ಬದಲಾಯಿಸಬೇಕಾದರೆ ಅವುಗಳಲ್ಲಿನ ದೋಷಗಳು ನಮ್ಮ ಕಣ್ಣಿಗೆ ಗೋಚರಿಸುತ್ತವೆ. ವೈಜ್ಞಾನಿಕ ಸಿದ್ಧಾಂತಗಳು ಸಹ ಬದಲಾಗುವುದು ಇದೇ ರೀತಿಯೇ. ಐನ್ಸ್ಟೈನ್ ಒಂದು ಹೊಸ ಸಿದ್ಧಾಂತವನ್ನು ಕಂಡುಹಿಡಿದರು. ಕೂಡಲೇ ನ್ಯೂಟನ್ ಮತ್ತೊಂದು ಸಿದ್ಧಾಂತವನ್ನು ಕಂಡುಹಿಡಿದರು. ಅದು ಬಹಳ ಕಾಲದವರೆಗೆ ರೂಢಿಯಲ್ಲಿತ್ತು. ನಂತರ ಅದು ತಪ್ಪು ಸಿದ್ಧಾಂತವೆಂದು ತಿರಸ್ಕರಿಸಲ್ಪಟ್ಟಿತು. ಆಗ ವೈಜ್ಞಾನಿಕರು ಆ ನ್ಯೂಟನ್ ಸಿದ್ಧಾಂತವನ್ನು ನಾರ್ಲಿಂಗಿನ್ ರೀತಿಯ ವಿಜ್ಞಾನಿಗಳು ಸಂಶೋಧನೆ ಮಾಡಿ ತಿರಸ್ಕರಿಸಬಹುದು ಎಂಬ ಎದರಿದ್ದರು. ಹೀಗಿರುವಾಗ ಪಾಶ್ಚಿಮಾತ್ಯ ಔಷಧೀಯ ವಿಜ್ಞಾನದ ದಿನೇ ದಿನೇ ಪ್ರಗತಿ ಪಥದಲ್ಲಿ ಎಂದರೇನು? ಆ ವೈಜ್ಞಾನಿಕಗಳು ನಿರ್ದಿಷ್ಟವಾದ ನಿಯಮವಿಲ್ಲ. ನಿನ್ನೆ ಹೇಳಿದ ಮಾತು ನೆನ್ನೆಗೆ ಮರೆತು ಇಂದು ಬೇರೆದೇ ಆಗಿರುತ್ತದೆ. ನಾಳೆ ಮತ್ತೊಂದು ಮಾತನ್ನು ಹೇಳಬಹುದು. ಏಕೆ ಈ ವಿಜ್ಞಾನಿಗಳು ಬೇರೆ ಬೇರೆ ಹೇಳಿಕೆಗಳನ್ನು ಕೊಡುತ್ತಾರೆ ಎಂಬುದಕ್ಕೆ ಹಾಗೂ ಅವರು ಶಾಶ್ವತವಾಗಿ ಒಂದು ಹೇಳಿಕೆ ಬದ್ಧರಾಗಿರಲಾರರು ಎಂಬುದಕ್ಕೆ ಕಾರಣವೇನು? ಏಕೆಂದರೆ ಅವರು ವೈದ್ಯಕೀಯ ವಿಜ್ಞಾನದ ಮೂಲ ತತ್ವವನ್ನು ಸರಿಯಾಗಿ ಅರಿತುಕೊಂಡಿಲ್ಲದಿರುವುದೇ ಸಮಸ್ಯೆ. ಸತ್ಯ ಎಂದಿಗೂ ಬದಲಾಗಬಾರದು. ನಾವು ಹೇಳುವುದೇನೆಂದರೆ ಔಷಧಿಯು ವಿಜ್ಞಾನ ದಿನೇ ದಿನೇ ವೃದ್ಧಿಯಾಗುತ್ತಾ ಬರುತ್ತದೆ. ಆದರೆ ನಾವು ಆ ವಿಜ್ಞಾನದಲ್ಲಿರುವ ಮೂಲಭೂತ ಬಲಹೀನತೆಯನ್ನು ಹಾಗೂ ಕೊರತೆಯನ್ನು ಒಪ್ಪಿಕೊಳ್ಳುತ್ತೇವೆ. ನಿಜಾಂಶಗಳು ಕಾಲಕ್ಕನುಸಾರವಾಗಿ ಪಕ್ಕಕ್ಕೆ ಸರಿದು ಹಿಂದುಳಿಯಬಹುದು ಅಥವಾ ಬದಲಾದ ಕಾಲಕ್ಕನುಗುಣವಾಗಿ ಬದಲಾಗಬಹುದು. ಆದುದರಿಂದ ಅವು ಸತ್ಯವಲ್ಲ. ಅವು ತಪ್ಪಾಗಿದ್ದರೂ ಸಹ ಕೆಲವು ಕಾಲದವರೆಗೆ ಸತ್ಯವಾಗಿಯೇ ಕಾಣಬರುತ್ತದೆ. ಅದನ್ನು ನಾವು ಮೋಸದ ಸತ್ಯ ಎನ್ನಬಹುದು. ಇಂದಿನ ಅಲೋಪತಿ ಪದ್ಧತಿಯು ಮೋಸದ ಸತ್ಯದ ತಳಹದಿಯ ಮೇಲೆ ನಿಂತಿದೆ. ಒಬ್ಬ ಮನುಷ್ಯ ವ್ಯಾಕ್ಸಿನೇಷನ್ ಮಾಡಿಸಿಕೊಂಡರೆ ಆತ ಸಿಡುಬಿನ ರೋಗದಿಂದ ರಕ್ಷಣೆ ಪಡೆದಂತೆ ಎಂಬುದು ಅಕ್ಷರಶಃ ಸುಳ್ಳು. ಸಾಮಾನ್ಯವಾಗಿ ರೋಗಗಳು ಬ್ಯಾಕ್ಟೀರಿಯಾದಿಂದಲೇ ಉತ್ಪತ್ತಿ ಆಗುತ್ತದೆ ಎಂಬುದು ಮತ್ತೊಂದು ದೊಡ್ಡ ಸುಳ್ಳು. ನಮಗೆ ಈ ಹೇಳಿಕೆಯಿಂದ ಆಶ್ಚರ್ಯವಾಗಬಹುದು, ಆದರೆ ನಾನು ಮುಂದೆ ಇದರ ಬಗ್ಗೆ ವಿಸ್ತಾರವಾಗಿ ಚರ್ಚಿಸುತ್ತೇನೆ. ಆಗ ನೀವು ನನ್ನ ಹೇಳಿಕೆಯನ್ನು ನಂಬುತ್ತೀರಿ. ಒಂದು ವೇಳೆ ರೋಗಗಳು ಬ್ಯಾಕ್ಟೀರಿಯಾದಿಂದ ಬಂದಿದೆ, ಆದರೆ ಬ್ಯಾಕ್ಟೀರಿಯಾವನ್ನು ಕೊಲ್ಲಲು ರಾಸಾಯನಿಕ ಪದಾರ್ಥಗಳನ್ನು ರಕ್ತಕ್ಕೆ ಸುರಿಸುತ್ತಾರೆ. ಆ ಪದಾರ್ಥದಿಂದ ರೋಗವು ವಾಸಿಯಾಗುತ್ತದೆಯೇ? ಒಂದು ವೇಳೆ ರಾಸಾಯನಿಕ ಮತ್ತು ವಿಷಪೂರಿತ ಪದಾರ್ಥಗಳು ದೇಹದೊಳಗೆ ಸಂಗ್ರಹಣೆಯಾಗಿ ಅವು ರೋಗವನ್ನು ತರುತ್ತವೆ ಎಂಬುದೇ ಆರೋಗ್ಯ ವಿಜ್ಞಾನದಲ್ಲಿ ಮೂಡಿರುವ ಸತ್ಯ. ಈ ಸತ್ಯವನ್ನು ಬದಿಗೊತ್ತಿ ಇಲಿಗಳನ್ನು ಹಾವುಗಳನ್ನು ಕೊಂದು ಅದನ್ನು ಮನೆಯಲ್ಲಿ ಶೇಖರಿಸಿಟ್ಟುಕೊಳ್ಳುತ್ತಾರೆ. ಹಾಗಾಗಿ ದೇಹದೊಳಗಿನ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಲು ವಿಷಪೂರಿತ ಪದಾರ್ಥಗಳನ್ನು ವೈದ್ಯರು ಔಷಧಿಯ ರೂಪದಲ್ಲಿ ಕೊಡುತ್ತಾರೆ ಮತ್ತು ತಮ್ಮನ್ನು ತಾವು ವೈಜ್ಞಾನಿಗಳೆಂದು ಹೇಳಿಕೊಳ್ಳುತ್ತಾರೆ.